ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಈ ಶ್ಲೋಕದ ಭಾವಾರ್ಥ: ಜಡದ್ರವ್ಯಕ್ಕೂ ಚೇತನಕ್ಕೂ ಇರುವ ವ್ಯತ್ಯಾಸವೆಂದರೆ, ಜಡದ್ರವ್ಯಕ್ಕೆ ಜೀವಿಗಿರುವಂತೆ ಪ್ರಜ್ಞೆ ಇಲ್ಲ. ಆದುದರಿಂದ ಈ ಪ್ರಜ್ಞೆಯು ಪರಮವಾದದ್ದು, ನಿತ್ಯವಾದದ್ದು. ಜಡದ್ರವ್ಯದ ಸಂಘಟನೆಯೂ ಪ್ರಜ್ಞೆಯನ್ನು ಉತ್ಪತ್ತಿ ಮಾಡಲಾರದು. ವೇದಗಳಲ್ಲಿ ನಾನು ಸಾಮವೇದ ಅರ್ಥಾತ್ ಪೂರ್ಣ ಸಮತ್ವವನ್ನು ದೊರಕಿಸಿಕೊಡುವ ಗಾಯನನಾಗಿರುವೆ. ದೇವತೆಗಳಲ್ಲಿ ನಾನು ಇಂದ್ರನು, ಅಂದರೆ ಆ ದೇವತೆಗಳ ಅಧಿಪತಿ. ಇಂದ್ರಿಯಗಳಲ್ಲಿ ಮನವು, ಏಕೆಂದರೆ ಮನಸ್ಸನ್ನು ನಿಗ್ರಹಿಸುವುದರಿಂದ ಮಾತ್ರ ನನ್ನನ್ನು ಪಡೆಯಬಹುದು. ಹಾಗೂ ಪ್ರಾಣಿಗಳಲ್ಲಿ ನಾನು ಅವುಗಳ ಚೈತನ್ಯನಾಗಿರುವೆ.